ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ಏನು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ತವ್ರೆ ಅಂದ್ಕೊಂಡ್ರ? ಇವತ್ತು ನಾನು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಹೊರಟಿದ್ದು ಕೇರಳ ಕಡೆ. ತುಂಬ ದಿನದಿಂದ ಪ್ಲ್ಯಾನ್ ಆಗಿ ಎಲ್ಲ ಟೈಮು ಒಬ್ಬ ಅಲ್ಲ ಇನ್ನೊಬ್ಬನಿಂದ ಈ ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತಾನೇ ಬಂತು. ಫೈನಲಾಗಿ ಹೋಗೋ ಕಾಲ ಅಂತೂ ಕೂಡಿ ಬಂತು ಗುರು. ನೈಟಲ್ಲಿ ಟ್ರಾವೆಲ್ ಮಾಡೋದು ಅಂತ ಡಿಸೈಡ್ ಆಗಿತ್ತು. ಅದಕ್ಕೆ ನಮ್ಮ ಮಚ್ಚ ಪ್ರಾಪರಾಗಿ ಗೀ ರೈಸು, ಚಿಕನ್ ಗ್ರೇವಿ ಎಲ್ಲ ನಾನ್ ವೆಜ್ ಐಟಮ್ನ ಅವ್ರ ಅಮ್ಮನ ಕೈಲಿ ಮಾಡಿಸ್ಕೊಂಡ್ಬಂದಿದ್ದ. ಹೊಟ್ಟೆ ಬಿರಿಯಾನಿ ತಿಂದು ರೋಡಲ್ಲಿ ಹೊರಟ್ವಿ ಗುರು. ಪಾಪ ಈ ಹಸ್ಕೊಂಡಿದ್ದ ಕೋತಿಗಳಿಗೆ ಹಾಕಕ್ಕೆ ನಮ್ಮ ಹತ್ರ ಏನೂ ಇರಲಿಲ್ಲ. ಅದೇ ತುಂಬ ಬೇಜಾರಾಗಿದ್ದಂಥ ಸನ್ನಿವೇಶ ಆ ಮೂಮೆಂಟ್ಗೆ. ಅಂದರೂ ಇದ್ದಿದ್ದ ಹಣ್ಣುಗಳನ್ನ ಅಲ್ಲೇ ಈಚೆಗಡೆ ಕೊಟ್ಟು ಹೊರಟ್ವಿ. ನಾವು ಗಂಡೈಕ್ಲು ಹೊರಟ ಮೇಲೆ 100% 1 hour ಒಂದು ಬ್ರೇಕ್ ತಗೊಳ್ಳೇಬೇಕು ಗುರು. ದಮ್ ಹೊಡಿಲೇಬೇಕು ಅಂತ ತುಂಬ ಬ್ರೇಕ್ಸ್ನ ತಗೊಂಡು ಅಂತೂ ಇಂತೂ ಬೆಳಗ್ಗೆ ಕರೆದೋದ್ಮೇಲೆ ಕೇರಳಗೆ ರೀಚ್ ಆದ್ವಿ. ಕೇರಳ ನಾವು ಫಸ್ಟ್ ಪ್ಲೇಸ್ ಹೊರಡ್ತಿರೋದು ಯಾವುದಪ್ಪ ಅಂದರೆ, ನಾವು ಅಂದ್ಕೊಂಡಿದ್ದು ಮೊದಲನೇ ಪ್ಲೇಸು ಜಟಾಯು ಅಂತ. ಆದರೆ ನಮ್ಮ ಹುಡುಗರಿಗೆ ಪರ್ಟಿಕ್ಯುಲರಾಗಿ ಇದೇ ಪ್ಲೇಸ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ ಅಂತೂ ಇರಲಿಲ್ಲ. ಹೈವೇ ಏನೋ ಸಕ್ಕತ್ತಾಗಿತ್ತು ಅಂತ ನಮ್ಮ ಹುಡುಗ ಸ್ಪೀಡಾಗಿ ಹೊಡೆದಿದ್ದು ಗುರು. ಹೊಡೆದಿದ್ದ ಸ್ಪೀಡ್ಗೆ ನಾವು ಹೋಗ್ಬೇಕಾಗಿದ್ದ ರೂಟ್ಗಿಂತ 20 ಕಿಲೋಮೀಟ್ರ್ ಮುಂದೆನೇ ಹೋಗ್ಬಿಟ್ವಿ. ನಮ್ಮ ಹುಡುಗರು ಇನ್ನೊಂದು ಕಾರು ಅದು ಮಿಸ್ಸಿಂಗು. ಅವ್ರು ಪ್ರಾಪರ್ ರೂಟಲ್ಲಿ ಹೊರಟರು. ನಾವು 20 ಕಿಲೋಮೀಟ್ರ್ ಮುಂದೆ ಹೋಗಿ ಮತ್ತೆ ರಿವರ್ಸ್ ಗೇರ್ ಹಾಕ್ಕೊಂಡು ವಾಪಸ್ ಬಂದ್ವಿ. ನಮಗೆ ವಾಪಸ್ ಬರೋ ರೂಟಲ್ಲಿ ಬ್ಯೂಟಿಫುಲ್ ಆದಂಥ ವ್ಯೂ ಇತ್ತು. ನಮ್ಮದು ಒಂದು ಇರಲಿ ಗುರು ಅಂತ ಒಂದು ಸೆಲ್ಫಿ ತಗೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಸೆಲ್ಫಿಗೇನೋ ಪೋಸ್ ಕೊಟ್ಟಿದ್ದಾಯ್ತು. ಇಲ್ಲಿ ನೋಡಿ, ನೈಟ್ ಅಂತೂ ನಿದ್ದೆ ಇಲ್ಲ. ಈ ನನ್ನ ಮಕ್ಕಳು ಕ್ವಾಟ್ಲೆ ತಡೆಯೋಕ್ಕಾಗಲ್ಲ ಅಂತ ನಮ್ಮ ಶಶಾಂಕಣ್ಣ ಮಲ್ಕೊಂಬಿಟ್ಟಿದ್ರು. ಹೋಗೋ ದಾರಿ ಅಂತೂ ಸಖತ್ತಾಗಿತ್ತು. ಒಳ್ಳೆ ಬ್ಯೂಟಿ ಆಫ್ ನೇಚರು ನೋಡ್ತಾ ಮುಂದೆ ಸಾಗಿದ್ವಿ. ಅಂತೂ ಇಂತೂ ಫೈನಲ್ ಆಗಿ ನಾವು ರೀಚ್ ಆಗಿದ್ದು ಜಟಾಯು ಆರ್ಟ್ ಸೆಂಟರ್. ನಮ್ಮ ಜಟಾಯು ನೋಡೋಕ್ಕೆ ಮೇಲ್ಗಡೆ ಹೋಗೋಕ್ಕೆ ಈ ಕೇಬಲ್ ಕಾರ್ಟ್ ಮೂಲಕನೇ ಹೋಗ್ಬೇಕಿತ್ತು. ಅಂತೂ ಇಂತೂ 1 hour ಲೈನಲ್ಲಿ ವೆಯ್ಟ್ ಮಾಡಿ ಫೈನಲ್ ಆಗಿ ನಾವು ಹತ್ತಿದ್ದು ಈ ಕೇಬಲ್ ಕಾರ್ಟ್ಗೆ. ಕೇಬಲ್ ಕಾರ್ಟಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆದರೂ ಸಖತ್ತಾಗಿತ್ತು. ಹೊಸ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಸೂಪರ್ ಅಲ್ಲ. ಹೊಸದ್ರಲ್ಲಿ ಎಲ್ಲ ಎಕ್ಸೈಟೆಡ್ ಆಗೇ ಇರುತ್ತೆ. ಅಂತೂ ನಮ್ಗನ್ಸಿದ್ದು ಮಾರ್ನಿಂಗ್ ಏನಾದರೂ ಬಂದು ಇಲ್ಲಿ ಕಂಪ್ಲೀಟಾಗಿ ಫಾಗ್ ಕವರ್ ಆಗಿ ಈ ಇದ್ರಲ್ಲಿ ನಾವು ಜಟಾಯು ನೋಡೋಕೆ ಹೋಗಿದ್ರೆ ಇನ್ನೂ ಸಖತ್ತಾಗಿರೋದು. ಅಂತೂ ಇಂತೂ ಫೈನಲ್ ಆಗಿ ಮೇಲ್ ರೀಚ್ ಆದ್ವಿ. ಕ್ಯಾಮ್ರಾ ಪೋಸ್ ಕೊಡೋದಂತೂ ನಾವು ಮರೆಯೋದೇ ಇಲ್ಲ. ಅಂತೂ ಬೇಕಾದಷ್ಟು ಫೋಟೋಗಳನ್ನ ತಗೊಂಡು ಕ್ಯಾಮ್ರಾದಲ್ಲಿ 1-2-3 ವೀಡಿಯೋ ಮಾಡಿ ಫೈನಲಾಗಿ ನಾವು ಕೆಳಗಡೆ ಹೊರಟು. ನಾವು ನೆಕ್ಸ್ಟ್ ಹೋಗಬೇಕಾಗಿದ್ದು ವರ್ಕಲಾಗೆ. ವರ್ಕಲಾ ಬೀಚ್ ರೆಸಾರ್ಟ್ನ ಆಲ್ರೆಡಿ ಬುಕ್ ಮಾಡಿ ಇಟ್ಟಿದ್ವಿ. ಅಂತೂ ಫಸ್ಟ್ ಡೇ ಜಟಾಯು ಆರ್ಟ್ ಸೆಂಟರ್ ನೋಡಾಯಿತು. ಬನ್ನಿ ನಮ್ಮ ವರ್ಕಲಾ ಸ್ಟೇ ಹೇಗಿದೆ ನೋಡೋಣ. ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕಿಂತ ರಿಯಲಾಗಿ ಬಂದು ನೋಡಿದ್ಮೇಲೆ ನಮಗೆ ಸ್ಟೇ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬೀಚ್ ಆಕ್ಸಿಸ್ ಕೂಡ ಇತ್ತು. ಫಸ್ಟ್ ಫ್ಲೋರಲ್ಲಿ ಬೇರೆ ರೂಮ್ಸ್ ಕೊಟ್ಟಿದ್ರು. ಸಖತ್ತಾಗಿತ್ತು. ಇವತ್ತು ಮಿಕ್ಕಿರೋ ಟೈಮ್ನ ನಾವು ಇಲ್ಲೇ ಸ್ಪೆಂಡ್ ಮಾಡೋದು. ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗ್ ಮುಗಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.